ನಮ್ಮ ಕಣ್ಣಿಗೆ ಕಾಣುವ ಜಗತ್ತು ಮತ್ತು ನಮ್ಮ ಆಲೋಚನೆಗಳ ನಡುವೆ ಒಂದು ಅದೃಶ್ಯ ಪರದೆ ಇರುತ್ತದೆ. ನಮ್ಮ ವ್ಯಕ್ತಿತ್ವ, ಹಳೆಯ ನೆನಪುಗಳು ಮತ್ತು ನಂಬಿಕೆಗಳು ಈ ಪರದೆಯ ಹಿಂದೆ ಅಡ್ಡಾಗಿರುತ್ತವೆ. ನಾವು ಒಂದು ವಿಷಯವನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ನಿರ್ಧರಿಸುವ ಈ ಪರದೆ ಹಿಂದಿರುವ ರಹಸ್ಯ ಆಲೋಚನೆಗಳಿಂದಲೇ. ನಾವು ನಮ್ಮ ಆಲೋಚನೆಗಳಿಗೆ ಬಲಿಪಶುವಾಗುವ ಬದಲು ಅವುಗಳ ವೀಕ್ಷಕರಾದಾಗ ಮಾತ್ರ ಆ ಪರದೆ ಹಿಂದಿರುವ ಸತ್ಯವು ನಮಗೆ ಗೋಚರವಾಗುತ್ತದೆ. ಕೊನೆಯಲ್ಲಿ ನಮ್ಮ ಬದುಕು ನಾವು ಎದುರಿಸುವ ಘಟನೆಗಳಿಂದ ನಿರ್ಧಾರವಾಗುವುದಿಲ್ಲ, ಆ ಘಟನೆಗಳಿಗೆ ನಮ್ಮ ಮನಸ್ಸು ನೀಡುವ ಅರ್ಥದಿಂದ ನಿರ್ಧಾರವಾಗುತ್ತದೆ. ಸ್ಪಷ್ಟವಾಗಿ ಹೇಳಬೇಕೆಂದರೆ ನಮ್ಮ ಅಂತರಂಗದ ನಿಜವಾದ ರೂಪವೇ ಎರಡು 27 ಆಯ್ತಾ? ಮೊದಲೆಲ್ಲ ಬೆಳಗ್ಗೆ 6-7 ಗಂಟೆಗೆ ಹೇಳ್ತಾ ಇದ್ದೆ, ಆದರೆ ಯಾವಾಗ ಒಂದು ಸವಾಸ ಮಾಡಿದ್ನು, ಬೆಳಗ್ಗೆ ಇರಲಿ ಮಧ್ಯಾಹ್ನ 2:15 ಆದರೂ ಎಚ್ಚರ ಆಗಲ್ಲ. ಈ ಟ್ಯಾಪು ಸರಿಯಾಗಿ ಆಫ್ ಮಾಡಿಲ್ಲ ಅನ್ಸುತ್ತೆ. ಅವನಿನ್ನೂ ಮಲಗಿದ್ದಾನನ್ಸುತ್ತೆ. ಅವನು ಹೇಳೋದ್ರೊಳಗಡೆ ಬೇಗ ಕೆಲಸ ಎಲ್ಲ ಮುಗಿಸ್ಬೇಕು. ಈ ನನ್ನ ಮಗ ಬಂದೇ ಬಿಟ್ನ. ಈ ನನ್ನ ಮಗನ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಒಳ್ಳೆಯವನಾಗ್ಲಿಕ್ಕೆ ನೋಡ್ತಾನಲ್ಲ. ದೇವ್ರೆ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ. ದೇವ್ರೆಲ್ರಿಗೂ ಒಳ್ಳೇದು ಮಾಡ್ತಾನೆ, ಅದನ್ನ ಆ ದೇವ್ರಿಗೆ ಹೇಳ್ಕೊಡ್ಬೇಕಂತಿಲ್ಲ.
ಮೊದಲು ನೀನು ಯಾರಿಗೆಲ್ಲ ಒಳ್ಳೇದು ಮಾಡಿದ್ಯಾ ಅದನ್ನು ಯೋಚನೆ ಮಾಡು. ಇನ್ನೊಂದು ಸ್ಪೂನ್ ಹಾಕೋಣ. ಸಿಹಿ ಜಾಸ್ತಿ ತಿನ್ ಮಾತ್ರಕ್ಕೆ ನಿನ್ನ ಮನಸ್ಸಲ್ಲಿರೋ ಕಹಿ ಕಡಿಮೆ ಆಗುತ್ತೆ ಅನ್ಕೊಂಡಿದ್ಯಾ? ಅದು ನಾನು ನಿನ್ನ ಜೊತೆ ಇರೋರ್ಗೂ ಸಾಧ್ಯ ಇಲ್ಲ. ಏನಾಗಿದೆ ಇವನ್ಗೆ? ಏನೇನು ಹೇಳ್ತಿದ್ದಾನಲ್ಲ. ನಾನೇ ಅವನ ಹತ್ರ ಕೇಳ್ತೀನಿ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ. ಏನೂ ಆಗಿದೆ ನಿಮಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೇನೆ. ನೀನು ಚೆನ್ನಾಗೇ ಇದೆಯಾ, ಆದರೆ ನಿನ್ನ ಮನಸ್ಸು ನಿನ್ನ ಮಾತು ಎರಡೂ ಸರಿ ಇಲ್ಲ. ಅದು ನಿಂಗೆ ಗೊತ್ತಿದ್ದು ತಾನೆ ನೀನು ನನ್ನ ಜೊತೆ ಇರೋದು. ಅಲ್ಲಲ್ಲ, ನಾನು ನಿನ್ನ ಜೊತೆ ಇರೋದು. ಆವಾಗ ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಏನಂದೆ? ದೇವ್ರೆಲ್ರಿಗೂ ಒಳ್ಳೇದು ಮಾಡ್ತಾನೆ, ಆದರೆ ನಾನು ಯಾರಿಗೆ ಒಳ್ಳೇದು ಮಾಡಿದ್ದೀನಿ ಅಂತ ನೋಡ್ಕೊಳ್ಬೇಕಾ? ನಾನು ಯಾರಿಗೆ ಕೆಟ್ಟದ್ದು ಮಾಡಿದ್ದೀನಿ? ನಿಜ ಹೇಳಬೇಕಂದ್ರೆ ಕೆಟ್ಟದ್ದು ಮಾಡ್ತಿರೋದು ನೀನು. ಇನ್ನೊಂದೇನಂದೆ? ಸಿಹಿ ಜಾಸ್ತಿ ತಿನ್ ಮಾತ್ರಕ್ಕೆ ಮನಸ್ಸಲ್ಲಿರೋ ಕಹಿ ಕಡಿಮೆ ಆಗಲ್ವಾ? ನಿನ್ನಂಥ ದೊಡ್ಡ ವಿಷ ಜಂತು ಇರಬೇಕಾದ್ರೆ ಅದೆಲ್ಲಿ ಕಡಿಮೆ ಆಗತ್ತೆ? ಹೌದು, ನಾನು ಕೆಟ್ಟವನೇ, ನಾನು ದೊಡ್ಡ ವಿಷ ಜಂತುನೇ. ಅದು ಗೊತ್ತಿದ ಮೇಲೂ ನೀನು ನನ್ನ ಜೊತೆ ಯಾಕಿದ್ಯಾ? ಹೋಗು ಎಲ್ಲಾದ್ರೂ ನನ್ನಿಂದ. ಯಾಕೆ ಆಗಲ್ಲ ಅಲ್ವಾ? ನನ್ಗೆ ಗೊತ್ತು, ನಿನಗೆ ನನ್ನ ಸಹಾಯ ಇಲ್ಲದೆ ನಾನಿಲ್ಲದೆ ನಿನಗೇನು ಆಗೋಕ್ಕಾಗಲ್ಲ. ನೀನು ಒಳ್ಳೆಯವನಾಗಬೇಕಂದ್ರೆ ನಿನ್ನ ಜೊತೆ ನಾನಿರಲೇಬೇಕು. ಹಲೋ, ಎಷ್ಟು ದಿನ ಆಯ್ತು ನಿನಗೆ ದುಡ್ಡು ಕೊಟ್ಟು? ಹಣ ಇನ್ನೊಂದು 2 ವಾರ ವಾಪಸ್ ಕೊಡ್ತೀನಿ. ಇನ್ನು ಒಂದು ದಿನನೂ ಕೊಡಲ್ಲ. ನಾಳೆ ನನ್ನ ಹಣ ಹೇಗೆ ತಗೊಳ್ಬೇಕು ನನಗೆ? ಹಣ ನೀನೇನು ಹೇಳೋದು ಬೇಡ, ನನಗೆಲ್ಲ ಗೊತ್ತಾಯ್ತು. ನಾನು ಹೇಳ್ದಂಗೆ ಮಾಡು, ಎಲ್ಲ ಸರಿಯಾಗುತ್ತೆ. ಏನು ಮಾಡೋಣ ಅಂತೀಯ? ಅವತ್ತು ನಾವಿಬ್ಬರು ಸೇರಿ ಮಾಡಿದ್ವಲ್ಲ, ಇವನಿಗೂ ಅದೇ ಮಾಡೋಣ. ನಾವಿಬ್ಬರು ಸೇರಿ ಮಾಡಿದ್ದ. ಬುಕ್ಕೆಲ್ಲ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಓದು. ಕೆಲ್ಸಕ್ಕೆ ಬಾರ್ದೇ ಇರೋ ಕೆಲಸ ನೀನು ಚೆನ್ನಾಗಿ ಮಾಡ್ತೀಯ. ನನಗೊಂದು ಕೆಲಸ ಇದೆ, ಅದು ಮಾಡಿಬಿಟ್ಟು ಬರ್ತೀನಿ. ಕರೆಂಟು ಹೋಯ್ತಾ? ಇವನು ಮಾಡೋ ತಪ್ಪಿಗೆ ನಾನು ಕಷ್ಟಪಡಬೇಕು.
ಏನು ಸಾಯಿಸ್ಬೇಕಂತೀಯ? ಅವತ್ ನಾವಿಬ್ರು ಸೇರಿ ಸಾಯಿಸಿದ್ವಲ್ಲ, ಇವನು ಅದಕ್ಕೆ ಸಾಯಿಸ್ಬಿಡೋಣ. ಏನ್ ನಾವಿಬ್ರು ಸಾಯಿಸಿದ್ದು? ಸಾಯಿಸಿದ್ ನಾನಲ್ಲ, ನೀನು. ಸಾಯಿಸಿದ್ ನಾನಾದ್ರೂ ಆ ಸಾವಿನ ಮುಚ್ಚಾಕಿದ್ಯಾರು? ನೀನೇ ತಾನೆ. ಅದು ನೀನ್ ಸಿಕ್ಕಾಕೊಳ್ಬಾರ್ದಂತ ನಾನು ಮುಚ್ಚಾಕ್ದೆ. ನಾನ್ ಸಿಕ್ಕಾಕೊಳ್ಬಾರ್ದು. ನಾನಿನ ಹತ್ರ ಬಂದು ಕೇಳಿದ್ನ, ನನಗ್ ಭಯ ಆಗ್ತಿದೆ ಆ ಸಾವನ್ ಮುಚ್ಚಾಕಂತ. ನೀನೆಲ್ಲಿ ಸಿಕ್ಕಾಕೊಳ್ಬೀಳ್ತೀಯೋ, ನೀನೆಲ್ಲರ ಮುಂದೆ ಕೆಟ್ಟವನಾಗ್ತೀಯೋ ಅನ್ನೋ ಕಾರಣಕ್ಕೆ ನೀನು ಮುಚ್ಚಾಕದೆ. ನಿಜ ಹೇಳ್ಬೇಕಂದ್ರೆ ದೊಡ್ಡ ಅಪರಾಧಿ ನೀನು, ನಾನಲ್ಲ. ನಾನು ಸಿಕ್ಕಾಕೊಳ್ಬಾರ್ದಂತೆ. ಹೊರಗಡೆ ಪ್ರಪಂಚಕ್ಕೆ ನಿನ್ನ ಬಗ್ಗೆ ಮಾತ್ರ ಗೊತ್ತು, ಆದರೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀವೆಲ್ಲ ದಿನ ಆದರೆ ಮಾತಲ್ಲಿ ಸುಳ್ಳು, ಕಪಟದ ಕರುಣೆ, ಮೋಸದ ನಗು ಇವನ್ನೆಲ್ಲ ಮುಖವಾಡ ಹಾಕ್ಕೊಂಡು ಬದುಕ್ತಿರೋ ಮೂರ್ಖರು. ಆದರೆ ನನಗಂತ ಮುಖವಾಡ ಬೇಕಿಲ್ಲ, ಯಾಕಂದರೆ ನಾನು ಯಾರಿಗೂ ಒಳ್ಳೆಯವನಾಗಬೇಕನ್ನೋ ಹುಚ್ಚಿಲ್ಲ. ನೀನು ಹೇಳೋ ಥರ ನಾನು ಯಾವ ಮುಖವಾಡ ಹಾಕ್ಕೊಂಡು ಬದುಕ್ತಿಲ್ಲ. ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು. ಹೊರಗಡೆ ಪ್ರಪಂಚಕ್ಕೆ ನೀನು ಸುಳ್ಳು ಹೇಳು, ಆದರೆ ನಿನ್ನ ಜೊತೆ ಇರೋ ನನ್ನ ಹತ್ರ ನಿನ್ನ ಸುಳ್ಳೆಲ್ಲ ನಡೆಯಲ್ಲ. ನೀನೇನು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅಪರಾಧಿ ನೀನು, ಕೊಲೆಗಾರ ನೀನು, ಮೋಸಗಾರ. ನಿನ್ನ ಮುಖವಾಡ ಕಳಚಿಬಿಡತ್ತೆ. ಅಪರಾಧಿ ನೀನು, ಅಪರಾಧಿ ನೀನು. ಹೌದು, ನಿಜ. ನಾನು ಯಾಕೆ ಅವನು ನನ್ನ ಜೊತೆ ಸೇರಿಸ್ಕೊಂಡೆ? ಅವನ ಜೊತೆ ಇದ್ರೆ ನಾನು ಇನ್ನೂ ಕೆಟ್ಟವನಾಗ್ತೀನಿ. ಅವನು ನನ್ನಿಂದ ದೂರ ಕಳಿಸ್ಬೇಕು, ತುಂಬ ದೂರ ಕಳಿಸ್ಬೇಕು. ಲೋ, ಫ್ಲ್ಯಾಶ್ ಬ್ಯಾಕ್ ಹೋಗಂದ್ರೆ ನೀನು ಸೀದಾ ಕನಸಿಗೆ ಹೋಗ್ಬಿಟ್ಟೆ ಅಲ್ಲ. ಅದು ಸರಿ, ಏನು ಯೋಚನೆ ಮಾಡಿದೆ? ಸಾಯಿಸೋಣ ಬೇಡವಾ? ಸಾಯಿಸೋಣ. ಈ ಸಲ ನಾನಲ್ಲ, ನೀನು ಸಾಯಿಸು. ಸಾಯಿಸೋಣ, ಆದರೆ ಅವನಲ್ಲ, ನಿನ್ನ. ನೀನು ನನ್ನೇ ಸಾಯಿಸ್ಬಿಟ್ಟೆ ಅಲ್ಲ, ಆದರೆ ನೀನು ನನ್ನನ್ನು ಸಾಯಿಸೋ ಯೋಚನೆಯಲ್ಲಿ ನೀನು ಸತ್ತೋಗ್ತೀಯ ಅನ್ನೋದು ಯೋಚನೆನೇ ಮಾಡಿಲ್ಲ ಅಲ್ಲ.